ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಹಾಗೆ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಿದ್ದೀನಿ ಫ್ರೆಂಡ್ಸ್. ಈ ಮೆಜರ್ಮೆಂಟ್ಸ್ಗೆ ಇವತ್ತು ನಾನು ಬ್ಯಾಕ್ ಮತ್ತೆ ಫ್ರಂಟ್ ಡೀಪ್ ನೆಕ್ ತೋರಿಸ್ಕೊಡ್ತಾ ಇದ್ದೀನಿ. ಚೆಸ್ಟ್ ಮೆಥಡ್ ಅಲ್ಲಿ ಯಾವ ರೀತಿ ನಾವು ಬ್ಯಾಕ್ ಮತ್ತೆ ಫ್ರಂಟ್ ಡೀಪ್ ನೆಕ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕು, ಹಾಗೆ ನಾವೆಷ್ಟು ಡೀಪ್ ಆಗ್ತೀವಿ ಅನ್ನೋದ್ರ ಮೇಲೆ ನಾವು ಯಾವ ರೀತಿ ಶೋಲ್ಡರ್ ಅನ್ನೋದು ಮೈನಸ್ ಮಾಡ್ಕೋಬೇಕು. ಆಗ ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಒಂದೇ ಶೋಲ್ಡರ್ ಬರುತ್ತಾ, ಅಥವಾ ಬ್ಯಾಕ್ ಸಪರೇಟ್ ಶೋಲ್ಡರ್ ಬರುತ್ತಾ, ಅಥವಾ ಫ್ರಂಟ್ ಸಪರೇಟ್ ಶೋಲ್ಡರ್ ಬರುತ್ತಾ? ಈಗ ಏನಾದ್ರು ಡೌಟ್ಸ್ ಇದ್ರೆ ನಿಮಗೆ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಮಾಡಿಸ್ತೀನಿ ನೋಡಿ. ಇದು ಒಂದು ಕಸ್ಟಮರ್ ಬ್ಲೌಸಸ್. ಕಸ್ಟಮರ್ ನಾರ್ಮಲ್ ಆಗಿ ಡೀಪ್ ನೆಕ್ ಬ್ಲೌಸಸ್ ಕೇಳಿದ್ರೆ ಏನು ವರ್ಕ್ ಇಲ್ಲ. ಸೊ ಅದಕ್ಕೆ ನಾನು ಅಟ್ ಎ ಟೈಮ್ ಒಂದೇ ಸಲ ಎರಡು ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಯಾವ್ದಾದ್ರು ಕಸ್ಟಮರ್ ನಿಮಗೆ ರೆಗ್ಯುಲರ್ ಬ್ಲೌಸಸ್ ತಂದುಕೊಟ್ಟು ನೀವು ಸ್ಟಿಚ್ ಮಾಡ್ಕೊಡಿ ಅಂತ ಹೇಳಿದ್ರೆ ಒಂದು 4-5 ನೀವು ಒಂದ್ಸಲಗೆ ಒಂದ್ 2-3 ಲೈನಿಂಗ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೊಂಡು ಒಂದೇ ಸಲ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಟೈಮ್ ಸೇವ್ ಆಗುತ್ತೆ. ಈಗ ಬನ್ನಿ ಫ್ರೆಂಡ್ಸ್, ಈ ಮೆಜರ್ಮೆಂಟ್ಸ್ ಯಾವ ರೀತಿ ನಾವು ಡೀಪ್ ನೆಕ್ ಬ್ಲೌಸ್ ನ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಅವ್ರಿಗೆ ಬೇಕಾಗಿರೋ ಬ್ಲೌಸ್ ಲೆಂತ್ 14, ಫುಲ್ ಶೋಲ್ಡರ್ 14, ಅಪ್ಪರ್ ಚೆಸ್ಟ್ 32 ಇದೆ, ಫುಲ್ ಬಸ್ಟ್ 33, ವೈಸ್ಟ್ ರೌಂಡ್ 27, ಆರ್ಮ್ ರೌಂಡ್ 15.5, ಬಸ್ಟ್ ಪಾಯಿಂಟ್ 9, ಸ್ಲೀವ್ಸ್ ಲೆಂತ್, ಸ್ಲೀವ್ಸ್ ರೌಂಡ್, ಇಷ್ಟು ಮೆಜರ್ಮೆಂಟ್ಸ್ ಅನ್ನೋದು ನಾನು ತಗೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬಾ ಜನ ಡೌಟ್ ಕೇಳ್ತಾ ಇದ್ದೀರಾ ಬಾಡಿ ಮೆಜರ್ಮೆಂಟ್ಸ್ ಹೇಗೆ ತಗೊಳ್ಳೋದು ಅಂತ. ಹಾಗೆ ಮೆಜರ್ಮೆಂಟ್ ಬ್ಲೌಸ್ ಇಂದ ಯಾವ ಮೆಜರ್ಮೆಂಟ್ಸ್ ಅನ್ನ ತಗೊಂಡು ನಾವು ಡೀಪ್ ನೆಕ್ ಬ್ಲೌಸ್ ನ ಕಟಿಂಗ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಫಸ್ಟ್ ಲೈನಿಂಗ್ ಅನ್ನೋದು ನೀಟಾಗಿ ಐರನ್ ಮಾಡ್ಕೊಂಡು ಎರಡು ಈಕ್ವಲ್ ಆಗಿರೋ ತರ ಪ್ಲೇಸ್ ಮಾಡ್ಕೋಬೇಕು ನೋಡಿ. ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಆಗ್ಬಾರ್ದು. ಪ್ಲೇಸ್ ಮಾಡ್ಕೊಳ್ಳುವಾಗ ಎರಡು ಲೈನಿಂಗ್ ಈಕ್ವಲ್ ಆಗಿ ಪ್ಲೇಸ್ ಮಾಡ್ಕೋಬೇಕು. ಈಗ ಕೆಳಗಡೆ ಅನ್ಈವನ್ ಆಗಿ ಏನಾದ್ರು ಇದ್ರೆ ನೀವು ಒಂದು ಬೇಸ್ ಲೈನ್ ಹಾಕೊಂಡು ಸ್ಟ್ರೈಟ್ ಆಗಿ ಎಕ್ಸಸ್ ಇರೋದನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ವೇಸ್ಟ್ ಅನ್ನ ನಾವು ಫಿನಿಶಿಂಗ್ ಮಾಡ್ಬೇಕಂದ್ರೆ ನಮ್ಗೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಬೇಕು. 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಇವ್ರಿಗೆ ಬೇಕಾಗಿರೋ ಬ್ಲೌಸ್ ಲೆಂತ್ ಬಂದು 14 ಇಂಚಸ್. ಈ ಲೈನ್ ಇಂದ 14 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬರ್ತಾ ಇದೆ. ಸೇಮ್ 14 ಇಂಚಸ್ ನ ಇನ್ನೊಂದು ಸೈಡ್ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ಲೈನ್ ಅನ್ನೋದು ಸ್ಟ್ರೈಟ್ ಆಗಿ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡು ಈಗ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನಮಗೆ ಪ್ಯಾಟರ್ನ್ ಮಾಸ್ಟರ್ ಯೂಸ್ ಮಾಡೋದ್ರಿಂದ ನೋಡಿ, ಈ ಕಡೆ ನಮಗೆ ಫೋಲ್ಡಿಂಗ್ ಗೆ ಸ್ಕೇಲ್ ಅನ್ನೋದು ಈ ರೀತಿ ಸ್ಟ್ರೈಟ್ ಆಗಿಟ್ರೆ ಈ ಲೈನ್ ಕೂಡ ನಮಗೆ ಸ್ಟ್ರೈಟ್ ಬರುತ್ತೆ. ನೋಡಿ, ಈ ರೀತಿ 1/2 ಇಂಚ್ ಮಾರ್ಜಿನ್, ಶೋಲ್ಡರ್ಗೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವ್ರ ಶೋಲ್ಡರ್ ಇವ್ರ ಫುಲ್ ಶೋಲ್ಡರ್ ಎಷ್ಟಿದೆ 14 ಇದೆ, ಅದ್ರಲ್ಲಿ ಅರ್ಧ ಮಾರ್ಕ್ ಮಾಡ್ಕೊಳ್ಳಿ 7 ಇಂಚಸ್. ಹಾಗೆ ಇವರ ವೇಸ್ಟ್ ರೌಂಡ್ ಎಷ್ಟಿದೆ 27 ಇದೆ. 27 ಡಿವೈಡೆಡ್ ಬೈ 4 ಮಾಡಿದ್ರೆ 6.75 ಅನ್ನೋದು ಬರುತ್ತೆ. ಫೋಲ್ಡಿಂಗ್ ಸೈಡ್ ಇಂದ 6.75 ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಡಾಟ್ಸ್ಗೋಸ್ಕರ 3/4 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಜಿನ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ. ಹಾಗೆ ಇವರ ಆರ್ಮ್ ರೌಂಡ್ 15.5 ಇದೆ. ಡಿವೈಡೆಡ್ ಬೈ 2 ಮಾಡಿ 7.75. ಇದರಲ್ಲಿ ಮೈನಸ್ 2 ಇಂಚಸ್ ಮಾಡಿ 5.75 ಅನ್ನೋದು ಬರ್ತಾ ಇದೆ. ಮೇಲ್ಗಡೆ ಲೈನ್ ಇಂದ 5.75 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇದು ಬಂದು ನಮ್ಗೆ ಚೆಸ್ಟ್ ಲೈನು. ಈಗ ಎಷ್ಟು ಡೀಪ್ ಆಗ್ತಾರೆ ಅನ್ನೋದ್ರ ಮೇಲೆ ನಾವು ಶೋಲ್ಡರ್ ಅನ್ನೋದು ಮೈನಸ್ ಮಾಡಬೇಕು. ಇವ್ರಿಗೆ ಬ್ಯಾಕ್ ಅಲ್ಲಿ ಪಟ್ಟಿ ಅನ್ನೋದು 3.5 ಇಂಚಸ್ ಇದ್ರೆ ಸಾಕು. ನೋಡಿ, ಬ್ಯಾಕ್ ಡೀಪ್ ಅನ್ನೋದು 3.5 ಬರಬೇಕು. ಮೇಲ್ಗಡೆ 1/4 ಇಂಚ್ ನೆಕ್ ಫಿನಿಶಿಂಗ್ ಮಾಡೋದಕ್ಕೆ ನಮಗೆ 1/4 ಇಂಚ್ ಮಾರ್ಜಿನ್ ಬೇಕಾಗುತ್ತೆ. ಮಾರ್ಜಿನ್ಗೆ 1/4 ಇಂಚ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ರೀತಿ ಈಗ ಮೇಲ್ಗಡೆಯಿಂದ ಮೆಜರ್ ಮಾಡ್ಕೊಳ್ಳೋಣ ಎಷ್ಟಿದೆ ಇವ್ರಿಗೆ ಡೀಪ್ ಲೆಂತ್ ಅಂತ. ನೋಡಿ, 10.75 ಇಂಚಸ್ ಅನ್ನೋದಿದೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಓಲ್ಡ್ ವಿಡಿಯೋಸ್ ಅಲ್ಲಿ 9 ಇಂಚಸ್ ಎಬೋ ನಮ್ಗೆ ಡೀಪ್ ಬರ್ತಾ ಇದೆ ಅಂದ್ರೆ ನಾವು ಶೋಲ್ಡರ್ ಅಲ್ಲಿ 2.5 ಅನ್ನೋದು ಮೈನಸ್ ಮಾಡಬೇಕು. ಅಂದ್ರೆ ಅವ್ರದ್ದೇನು ಹಾಫ್ ಶೋಲ್ಡರ್ ನಾವು ಮೈನಸ್ ನಾವೇನು ಹಾಫ್ ಶೋಲ್ಡರ್ ಮಾರ್ಕ್ ಮಾಡ್ಕೊಂಡಿದೀವೋ ಅದರಲ್ಲಿ 2.5 ಅನ್ನೋದು ಮೈನಸ್ ಮಾಡ್ಕೊಂತೀವಿ. ನೋಡಿ, 2.5 ಮೈನಸ್ ಮಾಡಿದ್ರೆ ಎಷ್ಟು ಇವ್ರ ಸೈಜ್ಗೆ 4.5 ಅನ್ನೋದು ರೆಡಿ ಶೋಲ್ಡರ್ ಸಿಕ್ತು. ನಮಗೆ ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನಮಗೆ 1/2 ಇಂಚ್ ಅಥವಾ 1/2 ಇಂಚ್ಗಿಂತ ಕಡಿಮೆ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ. ನಾನಿಲ್ಲಿ 1/2 ಇಂಚು ಸ್ಲೀವ್ಸ್ ಗೋಸ್ಕರ ಮಾರ್ಜಿನ್ ಅನ್ನೋದು ಆಡ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 5 ಇಂಚಸ್ ಅನ್ನೋದು ಇವ್ರ ಸೈಜ್ಗೆ ಫುಲ್ ಶೋಲ್ಡರ್ ಅನ್ನೋದು ಸಿಗುತ್ತೆ. ಅಂದ್ರೆ 32 ಚೆಸ್ಟ್ಗೆ 5 ಇಂಚಸ್ ಶೋಲ್ಡರ್ ಅನ್ನೋದು ಇಟ್ಟರೆ ನೀವು ಎಲ್ಲೂ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಈ ಎರಡು ಪಾಯಿಂಟ್ಸ್ ನ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಈಗ ಚೆಸ್ಟ್ ಲೈನ್ ಅಲ್ಲಿ ಚೆಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವ್ರ ಚೆಸ್ಟ್ ಎಷ್ಟಿದೆ 32 ಇದೆ. ಡಿವೈಡೆಡ್ ಬೈ 4 ಮಾಡಿದ್ರೆ 8 ಇಂಚಸ್. ಈ 8 ಇಂಚಸ್ಗೆ ನಾವು 3/4 ಇಂಚ್ ಅನ್ನೋದು ಆಡ್ ಮಾಡ್ಕೋಬೇಕು. ಲೂಸಿಂಗು 8.75 ಇಂಚಸ್ ಅನ್ನೋದು ಬರುತ್ತೆ. ನೋಡಿ, ಫೋಲ್ಡಿಂಗ್ ಸೈಡ್ ಇಂದ 8.75 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ. ಈಗ ಚೆಸ್ಟ್ ಲೈನ್ ಇಂದ ಕೆಳಗಡೆ ನಮ್ಗೆ ಎಷ್ಟು ಡೀಪ್ ಹೋಗುತ್ತೋ ಅದ್ರ ಮೇಲೆ ನಾವೇನ್ ಮಾಡ್ತೀವಿ
ಚೆಸ್ಟ್ ಬಿಡ್ತ್ ಅನ್ನೋದು ಕಡಿಮೆ ಮಾಡ್ಕೊಂತ ಬರಬೇಕು. ನೋಡಿ 1/4 ಇಂಚು, ಅರ್ಧ ಇಂಚು, 3/4 ಇಂಚು, 1 ಇಂಚು, 1/4 ಇಂಚು, 1/4 ಇಂಚ್ ಅನ್ನೋದು ನಾವಿಲ್ಲಿ ಬಿಡ್ತ್ ಅನ್ನೋದು ಕಡಿಮೆ ಮಾಡ್ತಾ ಇದ್ದೀನಿ. ಇದು ಈಗ ನಮ್ಗೆ ಚೆಸ್ಟ್ ಪಾಯಿಂಟ್. ಇಲ್ಲಿಂದ ನಾವು 2 ಇಂಚಸ್ ಮಾರ್ಜಿನ್ ಅನ್ನೋದು ತಗೋಬೇಕಾಗುತ್ತೆ. ಈಗ ಇಷ್ಟು ನಾವು ಕಡಿಮೆ ಮಾಡೋದ್ರಿಂದ ನಮ್ಗೆ ಇಲ್ಲಿ ಏನ್ ರಿಂಕಲ್ಸ್ ಬರುತ್ತೋ ಅದೆಲ್ಲವೂ ಕೂಡ ಅವಾಯ್ಡ್ ಆಗುತ್ತೆ. ನಮ್ಗೇನ್ ಇಲ್ಲಿ ಸೈಡ್ ಜಾಯಿಂಟ್ಸ್ ಮಾಡಿದಾಗ ನಮ್ಗೆ ಎಷ್ಟು ಎಕ್ಸಸ್ ಕ್ಲಾತ್ ಇರುತ್ತೋ ಅದೆಲ್ಲ ನಮ್ಗೆ ರಿಂಕಲ್ಸ್ ಫಾರ್ಮ್ ಆಗುತ್ತೆ. ಸೊ ಅದಕ್ಕೆ ಚೆಸ್ಟ್ ಲೈನ್ ಕೆಳಗಡೆ ಎಷ್ಟು ಡೀಪ್ ಹೋಗುತ್ತೋ ಅಷ್ಟಕ್ಕೆ ನಾವು ಚೆಸ್ಟ್ ಬಿಡ್ತ್ ಅನ್ನೋದು ಕಡಿಮೆ ಮಾಡ್ಕೋಬೇಕು. ಈಗ ನೀಟಾಗಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲ್ ನ ಪ್ಲೇಸ್ ಮಾಡ್ಕೊಂಡು ಆರ್ಮ್ ರೌಂಡ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ರೀತಿ ಈಗ ಒಂದ್ಸಲ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ. ನಾವು ಸ್ಲೀವ್ಸ್ ನ ಅಟ್ಯಾಚ್ ಮಾಡ್ಬೇಕಾದ್ರೆ ಅರ್ಧ ಇಂಚ್ ಒಳಗಡೆಗೆ ನಾವು ಅಟ್ಯಾಚ್ ಮಾಡೋದಲ್ವಾ, ಈ ರೀತಿ ಮಾರ್ಕ್ ಮಾಡ್ಕೊಂಡು ಇಲ್ಲಿಗೆ ಚೆಕ್ ಮಾಡ್ಬೇಕು. ಈ ರೌಂಡ್ ಚೆಕ್ ಮಾಡಿದಾಗ ನಮ್ಗೆ ಅವ್ರ ಸ್ಲೀವ್ಸ್ ಅಲ್ಲಿ ಅವ್ರ ಆರ್ಮ್ ರೌಂಡ್ ಅಲ್ಲಿ ಅರ್ಧ ಬರಬೇಕು. 15.5 ಅವ್ರ ಆರ್ಮ್ ರೌಂಡ್, ಅದನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ 7.75. ಈ ರೌಂಡ್ ಅನ್ನೋದು 7.75 ಅನ್ನೋದು ಬಂದಿರಬೇಕು. ಈ ರೀತಿ ನೀಟಾಗಿ ನಾವೇನ್ ಮಾರ್ಕ್ ಮಾಡಿದ್ವೋ ಅದ್ರ ಮೇಲೆ ಟೇಪ್ ಅನ್ನೋದು ಪ್ಲೇಸ್ ಮಾಡ್ಕೊಂತ ಈ ರೀತಿ ಚೆಕ್ ಮಾಡ್ಕೋಬೇಕು. ನೋಡಿ ನೋಡಿ 7.5 ಇಂಚ್ ಬರ್ತಾ ಇದೆ. ನನಗೆ ಇನ್ನೂ 1/4 ಇಂಚ್ ಅನ್ನೋದು ಬೇಕಾಗುತ್ತೆ. ಸೊ ಚೆಸ್ಟ್ ಲೈನ್ ಅನ್ನ ಸ್ವಲ್ಪ ಕೆಳಗಡೆಗೆ ಮೂವ್ ಮಾಡ್ತೀನಿ. ಈಗ ಮತ್ತೆ ಆರ್ಮ್ ರೌಂಡ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇಷ್ಟೆಲ್ಲ ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ವಿಡ್ತಲ್ಲಿ 1/4 ಇಂಚು ಎಕ್ಸ್ಟ್ರಾನೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಏನು ಫಸ್ಟ್ ನಾನು 5.75 ಇಂಚಸ್ ಆರ್ಮ್ ರೌಂಡ್ ಮಾರ್ಕ್ ಮಾಡ್ಕೊಂಡಿದ್ದೆ, ಸೇಮ್ ವಿಡ್ತ್ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ವಿಡ್ತಲ್ಲಿ ನಾನೇನು 1/4 ಇಂಚು ಮೈನಸ್ ಮಾಡಿದ್ದೀನೋ ಅದರಲ್ಲಿ 1/4 ಇಂಚು ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆಕ್ ಮಾಡ್ಕೊಳ್ಳಿ. ನಾವೇನು ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಆರ್ಮ್ ರೌಂಡು ಚೆಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ 7.75 ಇಂಚ್ ಅನ್ನೋದು ಬರ್ತಾ ಇದೆ. ಈಗ ಅಲ್ಲಿಂದ 2 ಇಂಚಸ್ ಮಾರ್ಜಿನ್ನು, ಚೆಸ್ಟ್ ಪಾಯಿಂಟು ಮತ್ತು ವೇಸ್ಟ್ ಪಾಯಿಂಟ್ ಎರಡನ್ನೂ ಕೂಡ ಜಾಯಿನ್ 1/4 ಇಂಚ್ ಮೈನಸ್ ಮಾಡಿರೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ ಈ ರೀತಿ ಸೈಡ್ ಸೀಮ್ ಲೈನ್ ಕಡೆ ಲೈನ್ಸ್ ಅನ್ನೋದು ಡ್ರಾ ಮಾಡ್ಕೊಂಡ್ವಿ. ಈಗ ನಾವು ಶೋಲ್ಡರ್ ಪಟ್ಟಿ ಇವ್ರ ಸೈಜ್ಗೆ 2 ಇಂಚಸ್ ಬೇಕು. ಆ ಕಡೆ ನಾನು 1/2 ಇಂಚ್ ಮಾರ್ಜಿನ್ ಅನ್ನೋದು ಬಿಟ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೆಕ್ಕನ್ನು ಫಿನಿಶ್ ಮಾಡೋದಕ್ಕೆ ನಮಗೆ 1/4 ಇಂಚ್ ಮಾರ್ಜಿನ್ ಬೇಕು. ನೆಕ್ ಸೈಡ್ ಕೂಡ 1/4 ಇಂಚ್ ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇವ್ರ ಸೈಜ್ಗೆ ಮೇಲ್ಗಡೆ ನೆಕ್ ವಿಡ್ತ್ ಬಂದು 2 ಇಂಚಸ್ ಮೇಲೆ ಒಂದು ಲೈನ್ ಬರ್ತಾ ಇದೆ. ಕೆಳಗಡೆ ನೆಕ್ ವಿಡ್ತ್ ಬಂದು ನಾನು 2.75 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಅಪ್ ಟು 1 ಇಂಚ್ವರೆಗೂ ಕೆಳಗಡೆ ನೆಕ್ ವಿಡ್ತ್ ಅನ್ನೋದು ಜಾಸ್ತಿ ಮಾಡಿಕೊಂಡು ನೆಕ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೋದು. ನೋಡಿ ಈ ರೀತಿ ಒಂದು ಬಾಕ್ಸ್ ಶೇಪ್ ಡ್ರಾ ಮಾಡ್ಕೊಂಡಿದ್ದೀನಿ. ನೋಡಿ ಮೇಲ್ಗಡೆ ನಮಗೆ ನೆಕ್ ವಿಡ್ತು 2.1 ಇಂಚ್ ಇದೆ. ಕೆಳಗಡೆ ನೆಕ್ ವಿಡ್ತ್ ಬಂದು ನಮಗೆ 2.75 ಇಂಚ್ ತೊಗೊಂಡಾಗ ನಮಗೆ ಲೈನ್ ಅನ್ನೋದು ಈ ರೀತಿ ಕ್ರಾಸ್ ಬಂದಾಗ ನಾವು ಕಂಪಲ್ಸರಿ ಇಲ್ಲಿ 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ನೋಡಿ ಶೋಲ್ಡರ್ ಹತ್ರ ನಮಗೆ ಇಷ್ಟು ಕಂಟ್ರೋಲ್ ಮಾಡೋದ್ರಿಂದ ನಮಗೆ ಶೋಲ್ಡರ್ ಅನ್ನೋದು ಫಾಲ್ ಆಗದಿರ ಅವಾಯ್ಡ್ ಮಾಡುತ್ತೆ. ಈಗ ನೀಟಾಗಿ ರೌಂಡ್ ಶೇಪ್ ಅನ್ನೋದು ತೊಗೋಬೇಕು. ಕೆಳಗಡೆ ಲೈನ್ ಯಾವಾಗ ಕ್ರಾಸಾಗಿ ಬರುತ್ತೋ ಆಗ ಮಾತ್ರ ನೀವು 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ಈಗ ಡಾಟ್ಸ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಬೇಕು. ಕೆಳಗಡೆ ಎಷ್ಟು ಬಿಡ್ತಿಗೆ ನೀವು ಡಾಟ್ ಪಾಯಿಂಟ್ ಮಾರ್ಕ್ ಮಾಡಿರ್ತೀರೋ ಸೇಮ್ ಮೇಲ್ಗಡೆನೂ ಕೂಡ ಡಾಟ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಸೇಮ್ ಬಿಡ್ತಲ್ಲಿ ನಾನು ಇಲ್ಲಿ 4 ಇಂಚು ಡಾಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ನೋಡಿ ನಮಗೇನು ಶೋಲ್ಡರ್ ಹತ್ರ ಕಂಟ್ರೋಲ್ ಮಾಡಿದ್ದೀವಲ್ಲ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ 2 ಶೋಲ್ಡರ್ ಹತ್ರ ನಮಗೆ 1/4 ಇಂಚು ಶೋಲ್ಡರ್ ಅನ್ನೋದು ಕಂಟ್ರೋಲ್ ಆಗಿದೆ. ಕಟಿಂಗ್ ಮಾಡ್ಕೊಳ್ಳೋ ಅಷ್ಟೇ ಇಲ್ಲಿ 2 ಲೈನಿಂಗ್ಸು ನಾವು ಒಂದೇ ಸಲ ಕಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಕೋಬೇಕು. ಹಾಗೆ ನಿಮ್ಮ ಸಿಸರು ಕೂಡ ಶಾರ್ಪ್ ಆಗಿರಬೇಕು. ಈಗ ಬ್ಯಾಕ್ ಡಾಟ್ಸ್ ಹತ್ರ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಳ್ತಾ ಇದ್ದೀನಿ. ಹಾಗೆ 2 ಇಂಚಸ್ ಮಾರ್ಜಿನ್ ಹತ್ರ ಕೂಡ ಕಂಪಲ್ಸರಿ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೋಬೇಕು. ಈಗ ನಾವು ಸ್ಲೀವ್ಸ್ನ ಕಟಿಂಗ್ ಮಾಡ್ಕೋಬೇಕಂದ್ರೆ ಬ್ಯಾಕಲ್ಲಿ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಮೇಲ್ಗಡೆ ಶೋಲ್ಡರ್ ಅನ್ನೋದು ಬಿಟ್ಟು ನೋಡಿ ಈ ರೀತಿ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ನನಗೆ ಮಾರ್ಜಿನ್ ಹತ್ರಗೆ 7 ಇಂಚಸ್ ಅನ್ನೋದು ಬಂದಿದೆ. ಈ 7 ಇಂಚಸ್ಗೆ ನಾವು ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕು. ಲೈನಿಂಗಿಗೆ ಒಂದು ಕಾರ್ನರಲ್ಲಿ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ದೀವಿ. ಇನ್ನೊಂದು ಕಾರ್ನರ್ ಸೈಡಲ್ಲಿ ನಾನೀಗ ಸ್ಲೀವ್ಸ್ಗೋಸ್ಕರ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲೈನಿಂಗನ್ನ ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ. 2 ಲೈನಿಂಗ್ಸ್ ಇರೋದ್ರಿಂದ ನೀಟಾಗಿ ಫೋಲ್ಡಿಂಗಲ್ಲಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. 2 ಈಕ್ವಲ್ ಆಗಿರಬೇಕು.
ಹೆಚ್ಚು ಕಡಿಮೆ ಆಗಿದೆ ಅಂದರೆ ನಿಮಗೆ ಮತ್ತು ಬ್ಲೌಸ್ ಫಿನಿಶಿಂಗ್ ಅನ್ನೋದು ಹಾಳಾಗುತ್ತೆ. ನೋಡಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕಲ್ಲಿ ನಮಗೆ ಆರ್ಮ್ ರೌಂಡ್ ಅನ್ನೋದು 7 ಇಂಚಸ್ ಬಂದಿದೆ. ಈ ರೀತಿ ಫಸ್ಟ್ ಫೋಲ್ಡ್ ಮಾಡಿಕೊಂಡು 7 + 2 ಇಂಚಸ್ ಮಾರ್ಜಿನ್ ಕರೆಕ್ಟಾಗಿ ಇದೆಯಾ ಇಲ್ವ ಅಂತ ಚೆಕ್ ಮಾಡಿಕೊಂಡು ನೀವು ಫೋಲ್ಡಿಂಗ್ ಅನ್ನೋದು ತೊಗೋಬೇಕು. ನೀವೇನಾದರೂ ಫೋಲ್ಡಿಂಗ್ ಅನ್ನೋದು ಈ ರೀತಿ ಸೆಂಟರ್ಗೆ ತೊಗೊಂಬಿಟ್ಟಿದ್ದೀರ ಅಂದರೆ ಸ್ಲೀವ್ಸ್ಗೆ ಎರಡೂ ಸೈಡು ನೀವು ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡಬೇಕಾಗುತ್ತೆ. ಅಂದರೆ ಈ ರೀತಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಸ್ಲೀವ್ಸ್ಗೆ ಒಂದು ಸೈಡ್ ಮಾತ್ರ ನೀವು ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಕೆಳಗಡೆ ಅನ್ಈವನ್ ಆಗಿರುತ್ತೆ. ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ, ಬೇಸ್ ಲೈನು. ಹಾಗೆ 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಲೀವ್ಸ್ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೋಬೇಕು. ಇವ್ರ ಸೈಜ್ಗೆ 10 ಇಂಚಸ್ ಬೇಕು. ವಿತ್ ಮಾರ್ಜಿನ್ ಸಮೇತ ನಾನು 10.5 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ಸ್ನ ನಾವು ಅಟ್ಯಾಚ್ ಮಾಡಬೇಕಂದ್ರೆ ಶೋಲ್ಡರ್ ಹತ್ರ ಅರ್ಧ ಇಂಚ್ ಮಾರ್ಜಿನ್ ಬೇಕಾಗುತ್ತೆ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಇವ್ರ ಸೈಜ್ಗೆ ಕ್ಯಾಪ್ ಹೈಟ್ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂದರೆ ಇವ್ರ ಅಪ್ಪರ್ ಚೆಸ್ಟ್ ಎಷ್ಟಿದೆ 32 ಇದೆ. 32 / 10 ಮಾಡಬೇಕು. 3.2 ಬರ್ತಾಯಿದೆ. ಯಾವುದೇ ಸೈಜ್ ಆಗಿರಲಿ ಕ್ಯಾಪ್ ಹೈಟ್ನ ಮಾರ್ಕ್ ಮಾಡ್ಕೋಬೇಕಂದ್ರೆ ಅವ್ರ ಅಪ್ಪರ್ ಚೆಸ್ಟು / 10 ಮಾಡಿದ್ರೆ ಏನು ಆನ್ಸರ್ ಬರುತ್ತೋ ಅದನ್ನು ನೀವು ಮೇಲ್ಗಡೆ ಲೈನಿಂದ ಮಾರ್ಕ್ ಮಾಡ್ಕೋಬೇಕು. 3.2 ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೇಲ್ಗಡೆ ಲೈನಲ್ಲಿ 1 ಇಂಚ್ ಮೀಟಿಂಗ್ ಪಾಯಿಂಟ್ ಅರೇಂಜ್ ಮಾಡ್ಕೊಳ್ಳಿ ಎನಿ ಸೈಜ್ಗೆ. ಈಗ ಮೇಲ್ಗಡೆ ಲೈನಿಂದ ಕೆಳಗಡೆ ಕ್ಯಾಪ್ ಹೈಟ್ ಲೈನ್ಗೆ ಟೇಪ್ ಅನ್ನೋದು ಈ ರೀತಿ ಕ್ರಾಸಾಗಿ ಇಟ್ಟಾಗ ನಿಮಗೆ ಆರ್ಮ್ ರೌಂಡ್ ಬ್ಯಾಕಲ್ಲಿ 7 ಇಂಚಸ್ ಬಂದಿದೆ. ಸೇಮ್ 7 ಇಂಚಸ್ ಎಲ್ಲಿಗೆ ಮ್ಯಾಚ್ ಆಗುತ್ತೋ ಅಲ್ಲಿಗೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು. ಮತ್ತು 2 ಇಂಚಸ್ ಮಾರ್ಜಿನ್ನು ಈ ರೀತಿ ನೀವು ಸ್ಲೀವ್ಸ್ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲ್ ಅನ್ನೋದು ಯೂಸ್ ಮಾಡಿಕೊಂಡು ನೀಟಾಗಿ ಸ್ಲೀವ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೋಡಿ ಸ್ಕೇಲ್ನ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಸ್ಲೀವ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ಈಗ ಸ್ಲೀವ್ಸ್ ಅರೌಂಡ್ ಎಷ್ಟಿದೆ ಅವ್ರದ್ದು 10.25 ಇದೆ. ಅದರಲ್ಲಿ ಅರ್ಧ ಅಂದರೆ 5 ಇಂಚಸ್ ಮೇಲೆ ಒಂದು ಲೈನ್ ಅನ್ನೋದು ಬರುತ್ತೆ. ಫೋಲ್ಡಿಂಗ್ ಸೈಡಿಂದ 5 ಇಂಚಸ್ ಮೇಲೆ ಒಂದು ಲೈನು ಮತ್ತು 2 ಇಂಚಸ್ ಮಾರ್ಜಿನು. ಈಗ 2 ಮಾರ್ಜಿನ್ ಪಾಯಿಂಟ್ಸ್ ಅನ್ನೋದು ಜಾಯಿನ್ ಮಾಡ್ಕೋಬೇಕು. ನೋಡಿ ಲೈನ್ ಇಲ್ಲಿ ಕೂಡ ಕ್ರಾಸಾಗಿ ಬಂದಿದೆ. ಈ ರೀತಿ ಕ್ರಾಸಾಗಿ ಬಂದಾಗ ಕಂಪಲ್ಸರಿ ನಾವು 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ಒಂದು ಲೈನ್ಗೆ ಸ್ಕೇಲ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡಿದಾಗ ನೋಡಿ ಇಷ್ಟು ಡೌನ್ ಅನ್ನೋದು ನಿಮಗೆ ಸಿಗುತ್ತೆ. ಈ ರೀತಿ 90 ಡಿಗ್ರಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಸ್ಲೀವ್ಸ್ ಹತ್ರ ಪ್ಲಸ್ ಮಾರ್ಕ್ ಅನ್ನೋದು ನೀಟಾಗಿ ಬರುತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ. ಈಗ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ನಮಗೆ ಫೋಲ್ಡಿಂಗ್ ಇರುತ್ತಲ್ಲ ಆ ಫೋಲ್ಡಿಂಗ್ನು ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು. ಹಾಗೆ 2 ಇಂಚಸ್ ಮಾರ್ಜಿನ್ ಹತ್ರ ಒಂದು ಟಕ್ಸ್ ಪಾಯಿಂಟು, ಮಿಡ್ಲಲ್ಲಿ ಒಂದು ಟಕ್ಸ್ ಪಾಯಿಂಟ್ ಇಟ್ಕೊಳ್ತಾ ಇದ್ದೀನಿ. ಈಗ ಸ್ಲೀವ್ಸ್ನ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಒಂದು ಸೈಡ್ ಮಾತ್ರ ನಾನು ಸ್ಲೀವ್ಸ್ಗೆ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಲೈನಿಂಗ್ ಅನ್ನೋದು ಈಕ್ವಲಾಗಿ ಫೋಲ್ಡ್ ಮಾಡ್ಕೊಂಬಿಟ್ಟಿದ್ದೀವಿ ಅಂದರೆ ಎರಡೂ ಸೈಡು ನಾವು ಸ್ಲೀವ್ಸ್ಗೆ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡಬೇಕಾಗುತ್ತೆ. ಅದೇ ನಾನು ತೋರಿಸಿರೋ ಥರ ಫೋಲ್ಡ್ ಮಾಡಿಕೊಂಡ್ರೆ ಸ್ಲೀವ್ಸ್ಗೆ ಒಂದು ಸೈಡ್ ಮಾತ್ರ ನಾವು ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಈಗ ಫ್ರಂಟ್ ಆರ್ಮೋಲ್ ಶೇಪ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಮಿಡ್ ಪಾಯಿಂಟ್ ಹತ್ರದಿಂದ 1 ಇಂಚಿಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಆ 1 ಇಂಚ್ ಹತ್ರದಿಂದ ಮಾರ್ಜಿನ್ ಪಾಯಿಂಟ್ವರೆಗೂ ನಾವು ಟೇಪನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡ್ರೆ ಮಿಡ್ ಪಾಯಿಂಟ್ ಸಿಗುತ್ತೆ. ಆ ಮಿಡ್ ಪಾಯಿಂಟ್ ಹತ್ರ ಅರ್ಧ ಇಂಚಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ಸ್ಕೇಲ್ ಅನ್ನೋದು ಅಂದರೆ ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಡ್ರಾ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಎನಿ ಸೈಜ್ಗೆ ನೀವು ಅರ್ಧ ಇಂಚ್ ಶೇಪ್ ತೊಗೊಂಡ್ರೆ ಸಾಕು. ಈಗ ಫ್ರಂಟ್ ಆರ್ಮೋಲ್ ಶೇಪ್ ಅಂತ ನಮಗೆ ಗೊತ್ತಾಗೋದಕ್ಕೆ ಅಲ್ಲಿ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಂಡಿದ್ದೀನಿ. ಈಗ ನಾವು ಫ್ರಂಟ್ ಪಾರ್ಟ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡಬೇಕಂದ್ರೆ ಓಪನಿಂಗ್ಸ್ ಅನ್ನೋದು ಅಂದರೆ ಲೈನಿಂಗಿಗೆ ಓಪನಿಂಗ್ ಸೈಡ್ ಅನ್ನೋದು ನನ್ನ ಸೈಡ್ಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಎರಡೂ ಬ್ಲೌಸ್ಗೂ ಫ್ರಂಟ್ ಹುಕ್ಸ್ ಅನ್ನೋದು ಬರ್ತಾ ಇರೋದ್ರಿಂದ ಸೊ ಓಪನಿಂಗ್ ಸೈಡ್ ಅನ್ನೋದು ಫ್ರಂಟ್ ಪಾರ್ಟ್ ಅನ್ನೋದು ಕಟ್ ಮಾಡ್ಕೋಬೇಕು. ಲೈನಿಂಗಲ್ಲಿ ನಮಗೇನು ಸೆಲ್ವೆಡ್ಜ್ ಇದೆ ಆ ಸೆಲ್ವೆಡ್ಜನ್ನ ನಾವು ಯೂಸ್ ಮಾಡ್ಕೊಳ್ಳೋ ಹಂಗಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಒಂದು ಸ್ಟ್ರೈಟಾಗಿ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇದು ಕಟ್ ಮಾಡಿ ತೆಗೆದುಬಿಡಬೇಕು. ಈಗ ಉಕ್ಸ್ ಪಟ್ಟಿ ಮತ್ತು ಹೈ ಪಟ್ಟಿಗೋಸ್ಕರ ಅರ್ಧ ಇಂಚು ಮಾರ್ಜಿನ್ ಅನ್ನೋದು ತೊಗೊಳ್ತಾ ಇದ್ದೀನಿ. ಅರ್ಧ ಇಂಚು ತೊಗೊಳ್ಳಿ ಅಥವಾ ಒಂದು 1/4 ಇಂಚು ಮಾರ್ಜಿನ್ ತೊಗೊಳ್ಳಿ ಸಾಕಾಗುತ್ತೆ. ಈಗ ಮೇಲ್ಗಡೆ ಸ್ಟ್ರೈಟಾಗಿ ಶೋಲ್ಡರ್ಗೆ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ.
ಹಾಗೆ ಶೋಲ್ಡರ್ಗೆ ಮಾರ್ಜಿನ್ ಬೇಕಲ್ವ, ಅರ್ಧ ಇಂಚ್ ಮಾರ್ಜಿನು, ಅದನ್ನು ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆರ್ಮೋಲ್ ಡೌನನ್ನು ಮಾರ್ಕ್ ಮಾಡ್ಕೋಬೇಕಂದ್ರೆ ಬ್ಯಾಕ್ ಪಾರ್ಟನ್ನು ತೊಗೊಂಡು ಬ್ಯಾಕ್ ಪಾರ್ಟಲ್ಲಿ ಆರ್ಮೋಲ್ ಡೌನ್ಗೋಸ್ಕರ ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಾನು ಇಲ್ಲಿ 5.25 ಇಂಚ್ ಅನ್ನೋದು ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. 5.25 ಅರ್ಧ ಇಂಚ್ ಕಡಿಮೆ ಮಾಡಿ ನಾನು 5.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಪ್ ಟು ಇದು 1 ಇಂಚ್ವರೆಗೂ ಕಡಿಮೆ ಮಾಡಿ ತೊಗೋಬೋದು. ನೋಡಿ, ನಾನು ಅರ್ಧ ಇಂಚು ಕಡಿಮೆ ಮಾಡಿದ್ದೀನಿ. 5.25ಗೆ ಮೇಲ್ಗಡೆ ಲೈನಿಂದ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡಿಕೊಂಡು, ಇದು ಬಂದು ನಮಗೆ ಫ್ರಂಟಲ್ಲಿ ಚೆಸ್ಟ್ ಲೈನು. ಈಗ ಇವರ ಬಸ್ಟ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಕೆಳಗಡೆ ಲೈನಿಂದ ಮಾರ್ಕ್ ಮಾಡ್ಕೋಬೇಕು, ಯಾಕಂದರೆ ಮೇಲ್ಗಡೆ ನಮಗೆ ಮಾರ್ಜಿನ್ ಅನ್ನೋದು ಹೋಗುತ್ತೆ. ಕೆಳಗಡೆ ಲೈನಿಂದ ಇವ್ರ ಸೈಜ್ಗೆ ಬಸ್ಟ್ ಪಾಯಿಂಟ್ ಅನ್ನೋದು 9 ಇಂಚಸ್ ಬಂದಿದೆ. ಹಾಗೆ ಅಂಡರ್ ಬಸ್ಟ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇವ್ರ ಫುಲ್ ಬಸ್ಟ್ ಎಷ್ಟಿದೆ ಅಂತ ನೋಡಬೇಕು. 33 ಇದೆ. ಡಿವೈಡೆಡ್ ಬೈ 12 ಮಾಡಿದ್ರೆ 2.75 ಬರುತ್ತೆ. ಅದಕ್ಕೆ ಅರ್ಧ ಇಂಚು ಮಾರ್ಜಿನ್ ಅನ್ನೋದು ಸೇರಿಸ್ಕೊಂಡು ನಾನು ಬಸ್ಟ್ ಪಾಯಿಂಟ್ ಹತ್ರದಿಂದ ಮಾರ್ಕ್ ಮಾಡ್ಕೋಬೇಕು. 3.25 ಎಲ್ಲಿಗೆ ಬರುತ್ತೋ ಅಲ್ಲಿಗೆ. ಏನಕ್ಕೆ ಅರ್ಧ ಇಂಚು ಮಾರ್ಜಿನ್ ಅನ್ನೋದು ಸೇರಿಸಿದ್ದೀನಿ ಅಂದರೆ ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡ್ತೀವಲ್ವ, ಆಗ ನಮಗೆ 1/2 ಇಂಚು ಮಾರ್ಜಿನ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮೊದಲೇ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿ ತೊಗೊಂಡಿದ್ದೀನಿ. ಈಗ ಚೆಸ್ಟ್ ಲೈನಲ್ಲಿ ಮತ್ತು ಬಸ್ಟ್ ಲೈನಲ್ಲಿ ಚೆಸ್ಟ್ ಬಿಡ್ತು ಬಸ್ಟ್ ಬಿಡ್ತು ತೊಗೋಬೇಕು. ಇವರು ಚೆಸ್ಟ್ ಬಂದು 32 ಇದೆ. ಡಿವೈಡೆಡ್ ಬೈ 4 ಮಾಡಿದ್ರೆ 8. ಇದಕ್ಕೆ 3/4 ಇಂಚು ಲೂಸಿಂಗ್ ಅನ್ನೋದು ಆ್ಯಡ್ ಮಾಡಬೇಕು. ಸೊ 8.75 ಅನ್ನೋದು ಬರುತ್ತೆ. ಉಕ್ಸ್ಪಟ್ಟಿ ಸೈಡಿಂದ 8.75ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಬಸ್ಟ್ ಬಂದು 33 ಇದೆ. ಡಿವೈಡೆಡ್ ಬೈ 4 ಮಾಡಿದ್ರೆ 8.25. ಇದಕ್ಕೂ ಕೂಡ ಲೂಸಿಂಗ್ ಅನ್ನೋದು 3/4 ಇಂಚ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಟೋಟಲಾಗಿ 9 ಇಂಚಸ್ ಬರುತ್ತೆ. ನೋಡಿ, 9 ಇಂಚಸ್ಸು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆಸ್ಟ್ ಪಾಯಿಂಟು ಬಸ್ಟ್ ಪಾಯಿಂಟ್ ಎರಡನ್ನೂ ಸೇರಿಸಿ ನೀವು ವೇಸ್ಟ್ ಲೈನ್ವರೆಗೂ ಎಲ್ಲಿವರೆಗೂ ಲೈನ್ ಹೋಗುತ್ತೋ ಅಲ್ಲಿಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಅಂದರೆ ಚೆಸ್ಟ್ ಪಾಯಿಂಟು ಬಸ್ಟ್ ಪಾಯಿಂಟ್ ಎರಡೂ ಕೂಡ ಮ್ಯಾಚ್ ಆಗಬೇಕು. 2 ಇಂಚಸ್ ಮಾರ್ಜಿನ್ನು ಬ್ಯಾಕಲ್ಲಿ ನಾವು 2 ಇಂಚಸ್ ಮಾರ್ಜಿನ್ ತೊಗೊಂಡಿದ್ದೀವಿ. ಸೇಮ್ ಮಾರ್ಜಿನ್ ಅನ್ನೋದು ಫ್ರಂಟಲ್ಲಿ ಕೂಡ ಮಾರ್ಕ್ ಮಾಡ್ಕೋಬೇಕು. ಈಗ ಫ್ರಂಟಲ್ಲಿ ನೆಕ್ ಡೀಪ್ ಬಂದು ನಾನು 6.5 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಫ್ರಂಟಲ್ಲಿ ಶೋಲ್ಡರ್ನ ಯಾವ ರೀತಿ ಮೈನಸ್ ಮಾಡೋದು ಅಂತ ನೋಡೋದಾದರೆ, ಇವ್ರ ಫುಲ್ ಶೋಲ್ಡರ್ ಬಂದು ಎಷ್ಟಿದೆ 14 ಇದೆ. ಬ್ಯಾಕಲ್ಲಿ ನಾವೇನು ಮಾಡಿದ್ವಿ ಅಂದರೆ ಇವ್ರ ಫುಲ್ ಶೋಲ್ಡರಲ್ಲಿ -5 ಇಂಚಸ್ ಮಾಡಿದ್ವಿ. ನೋಡಿ, ಈಗ ಫ್ರಂಟಿಗೆ ಬಂದಾಗ ಇವ್ರ ಫುಲ್ ಶೋಲ್ಡರಲ್ಲಿ 3 ಇಂಚಸ್ ಮೈನಸ್ ಮಾಡಬೇಕು. ಇದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. 14 - 5 ಮಾಡಿದ್ರೆ ಬ್ಯಾಕಲ್ಲಿ 9 ಬರುತ್ತೆ. ಆ 9 ಡಿವೈಡೆಡ್ ಬೈ 2 ಮಾಡಿದ್ರೆ 4.5 ಬರುತ್ತೆ. ಅದೇ ಫ್ರಂಟಿಗೆ ಬಂದಾಗ 14 - 3 ಮಾಡಿದ್ರೆ 11 ಬರುತ್ತೆ. ಆ 11ನ್ನು ಡಿವೈಡೆಡ್ ಬೈ 2 ಮಾಡಿದ್ರೆ 5.5 ಬರುತ್ತೆ. ಅರ್ಥ ಆಯ್ತಲ್ವಾ? ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋನ 1-2 ಸಲ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಮೇಲ್ಗಡೆ ಏನು 5.5 ಬಂದಿತ್ತು ಅದನ್ನೇ ಸೇಮ್ ಚೆಸ್ಟ್ ಲೈನಲ್ಲಿ ಕೂಡ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ನಾವು ಬ್ಯಾಕಲ್ಲಿ ಏನು ಶೋಲ್ಡರ್ ಪಟ್ಟಿ ತೊಗೊಂಡಿರ್ತೀವೋ ಬ್ಯಾಕ್ ಪಾರ್ಟಲ್ಲಿ ಸೇಮ್ ಶೋಲ್ಡರ್ ಪಟ್ಟಿ ಅನ್ನೋದು ಫ್ರಂಟಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಬ್ಯಾಕ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡ್ರೆ ನಿಮಗೆ ಶೋಲ್ಡರ್ ಪಟ್ಟಿ ಅನ್ನೋದು ಸಿಗುತ್ತೆ. ಅಲ್ಲಿಗೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ ವಿಡ್ತ್ ಚೆಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಎಷ್ಟು ಬಂದಿದೆ ಇವ್ರ ಸೈಜ್ಗೆ 2.5 ಇಂಚ್ ಬಂದಿದೆ. ಸೇಮ್ ನೆಕ್ ವಿಡ್ತ್ನ ಕೆಳಗಡೆ ನೆಕ್ ಡೀಪ್ ಹತ್ರ ಕೂಡ ಮಾರ್ಕ್ ಮಾಡ್ಕೋಬೋದು. ಇಲ್ಲ ನಮ್ಗೆ ಇನ್ನೂ ಒಂದು 1/4 ಇಂಚ್ ಎಕ್ಸ್ಟ್ರಾ ಬೇಕು ಅಂದರೆ ನೀವು 2.25 ಇಂಚ್ವರೆಗೂ ಮಾರ್ಕ್ ಮಾಡ್ಕೋಬೋದು. ಈಗ ರೌಂಡಾಗಿ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ನಾನಿಲ್ಲಿ ರೌಂಡಾಗಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ನೆಕ್ ಶೇಪ್ ಬೇಕಾಗುತ್ತೋ ಆ ನೆಕ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೋದು. ಅಂದರೆ 3 ಪಾಯಿಂಟೆಡ್ ನೆಕ್ಕು, ಸ್ಕ್ವೇರ್ ನೆಕ್ಕು, ಈ ಥರ ಯಾವ ನೆಕ್ ಶೇಪ್ ಬೇಕಾದರೂ ನೀವು ಡ್ರಾ ಮಾಡ್ಕೋಬೋದು. ಅಂದರೆ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ನಮಗೆ 5 ಇಂಚಸ್ ಶೋಲ್ಡರ್ ಬಂದರೆ ಫ್ರಂಟಿಗೆ ಬಂದಾಗ 5.5 ಇಂಚಸ್ ಶೋಲ್ಡರ್ ಬಂದಿದೆ. ಅಂದರೆ ಬ್ಯಾಕಿಗೂ ಮತ್ತು ಫ್ರಂಟಿಗೆ ಅರ್ಧ ಇಂಚು ಡಿಫ್ರೆನ್ಸ್ ಅನ್ನೋದು ನಮಗೆ ಶೋಲ್ಡರ್ ಬಂದಿದೆ. ನೋಡಿ, ಲೈನ್ ಸ್ವಲ್ಪ ಸೈಡ್ ಸೇಮ್ ಲೈನ್ ಕಡೆ ಕ್ರಾಸ್ ಇರೋದ್ರಿಂದ ಇಲ್ಲಿ ಕೂಡ ನಾವು ಕಂಪಲ್ಸರಿ 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಲೈನ್ಗೆ ಸ್ಕೇಲ್ ಅನ್ನೋದು ಈ ರೀತಿ ಎಲ್ ಸ್ಕೇಲ್ ಅನ್ನೋದು ಅಥವಾ ಪ್ಯಾಟರ್ನ್ ಮಾಸ್ಟರ್ ಸ್ಕೇಲ್ ಇದ್ದರೆ ಈ ರೀತಿ ಪ್ಲೇಸ್ ಮಾಡಿದ್ರೆ ನಿಮಗೆ ಇಷ್ಟು ಡೌನ್ ಅನ್ನೋದು ಸಿಗ್ತಾ ಇದೆ. ನೋಡಿ, ಅಂದರೆ ಚೆಸ್ಟ್ ಲೈನ್ಗಿಂತ ಒಂದು 1/4 ಇಂಚ್ ಕೆಳಗಡೆಗೆ ನಿಮಗೆ ಒಂದು ಲೈನ್ ಅನ್ನೋದು ಫಾರ್ಮ್ ಆಗುತ್ತೆ. ಈಗ ಆ ಲೈನ್ ಟಚ್ ಆಗೋ ಥರ ನೀಟಾಗಿ ಫ್ರಂಟ್ ಆರ್ಮ್ ಕರ್ವ್ ಸ್ಕೇಲ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ಆರ್ಮ್ ರೌಂಡ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಅಂಡರ್ ಬಸ್ಟ್ ಲೈನಲ್ಲಿ ಇವರ ವೇಸ್ಟ್ನ 4ನೇ ಒಂದು ಭಾಗ ಮಾರ್ಕ್ ಮಾಡ್ಕೋಬೇಕು. ಇವರ ವೇಸ್ಟ್ ಎಷ್ಟಿದೆ 27 ಇದೆ. ಅದರಲ್ಲಿ 4ನೇ ಒಂದು ಭಾಗ ಅಂದರೆ 6.75 ಇಂಚಸ್ಸು. ಉಕ್ಸ್ಪಟ್ಟಿ ಸೈಡಿಂದ 6.75 ಇಂಚಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಎಷ್ಟು ಉಳಿದಿರುತ್ತೋ ಅದನ್ನು ನಾವು ಡಾಟಾಗಿ ವೇಸ್ಟ್ ಡಾಟಾಗಿ ಕನ್ವರ್ಟ್ ಮಾಡ್ಕೋಬೇಕು. ನೋಡಿ, 6.75 ಅಂಡರ್ ಬಸ್ಟ್ ಲೈನಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಷ್ಟು ಎಕ್ಸ್ಟ್ರಾ ಉಳಿದಿದೆ ಅಂದರೆ 2.5 ಇಂಚಸ್ ಅನ್ನೋದು ಇವ್ರಿಗೆ ಎಕ್ಸ್ಟ್ರಾ ಉಳಿದಿದೆ. ಅದನ್ನು ನಾವು
ವೇಸ್ಟ್ ಡಾಟಾಗಿ ಕನ್ವರ್ಟ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ಅಪೆಕ್ಸ್ ಅನ್ನೋದು ಕಂಡುಹಿಡ್ಕೋಬೇಕು. ಅಪೆಕ್ಸ್ ಪಾಯಿಂಟ್ ಫಾರ್ಮುಲಾ ಬಂದು ಫುಲ್ ಬಸ್ ಡಿವೈಡೆಡ್ ಬೈ 10, 33ನ ಡಿವೈಡೆಡ್ ಬೈ 10 ಮಾಡಿದ್ರೆ 3.3 ಬರ್ತಾ ಇದೆ. ಇಲ್ಲಿ ಉಕ್ಸ್ಪಟ್ಟಿ ಸೈಡಿಂದ ಬಸ್ ಲೈನಲ್ಲೂ ಮತ್ತು ಅಂಡರ್ ಬಸ್ ಲೈನಲ್ಲೂ ಈ ರೀತಿ 3.3ಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ನಮಗೆ ಎಕ್ಸ್ಟ್ರಾ ಎಷ್ಟು ಉಳಿದಿದೆ, 2.5 ಇಂಚ್ ಅನ್ನೋದು ಉಳಿದಿದೆ. ಅದನ್ನು ಈಕ್ವಲ್ ಆಗಿ ಶೇರ್ ಮಾಡ್ಕೋಬೇಕು. 1/4 ಇಂಚ್ ಈ ಕಡೆ, 1/4 ಇಂಚ್ ಈ ಕಡೆ. ನಿಮ್ಗೆ ಎಷ್ಟು ಉಳಿದಿರುತ್ತೋ ಅದನ್ನು ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ಳಿ. ಬಸ್ ಲೈನ್ವರೆಗೂ ಡಾಟ್ ಅನ್ನೋದು ಮಾರ್ಕ್ ಮಾಡಿಬಿಟ್ರೆ ನಿಮಗೆ ಡಾಟ್ ಅನ್ನೋದು ಶಾರ್ಪಾಗಿ ಬಂದುಬಿಡೋವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಬಸ್ ಲೈನಿಂದ ಕೆಳಗಡೆಗೆ ಅರ್ಧ ಇಂಚಿಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಈ ರೀತಿ ವೇಸ್ಟ್ ಡಾಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮಗೇನು ಅಪೆಕ್ಸ್ ಪಾಯಿಂಟ್ ಬಂದಿದೆ, ಅಪೆಕ್ಸ್ ಪಾಯಿಂಟ್ ಅದರಿಂದ 1.5 ಇಂಚ್ ಈ ಕಡೆ, 1.5 ಇಂಚ್ ಬಸ್ ಲೈನಲ್ಲೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಹಾಗೆ ಅಪೆಕ್ಸಿಂದ 4th ಡಾಟ್ಗೆ ಮಧ್ಯದಲ್ಲಿ ಟೇಪ್ ಅನ್ನೋದು ಪ್ಲೇಸ್ ಮಾಡಿಕೊಂಡ್ರೆ ಮೇಲ್ಗಡೆಗೆ 1.5 ಇಂಚಿಗೆ ಆರ್ಮೋಲ್ ಡಾಟ್ಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ 4 ಡಾಟ್ಸ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಉಕ್ಸ್ಪಟ್ಟಿ ಸೈಡು 1/4 ಇಂಚ್ ಮೇಲ್ಗಡೆ, 1/4 ಇಂಚ್ ಕೆಳಗಡೆ. ನಿಮ್ಗೇನಾದರೂ 4th ಡಾಟ್ ಬೇಕು ಅಂದರೆ ಸೇಮ್ ಬಸ್ ಲೈನಲ್ಲಿ ಸೈಡ್ ಸೀಮ್ ಲೈನ್ ಕಡೆ 1/4 ಇಂಚ್ ಕೆಳಗಡೆ, 1/4 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು. ಈಗ ಫ್ರಂಟಲ್ಲಿ ಆರಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಆರಮ್ ರೌಂಡನ್ನು ಚೆಕ್ ಮಾಡ್ಕೋಬೇಕಾದ್ರೆ ಸ್ಲೀವ್ಸ್ನ ಎಲ್ಲಿ ಜಾಯಿನ್ ಮಾಡ್ತೀವೋ ಅಲ್ಲಿ ಮಾತ್ರ ಚೆಕ್ ಮಾಡ್ಕೋಬೇಕು. ಅಂದರೆ ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕು. 7.75 ಬರಬೇಕು. ಮತ್ತು ಎಕ್ಸ್ಟ್ರಾ ಎಷ್ಟು ಬಂದಿರುತ್ತೋ ಅದನ್ನು ನಾವು ಡಾಟಾಗಿ ಹಿಡಿತೀವಿ. ಅಂದರೆ ಇವ್ರ ಸೈಜ್ಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಬಂದಿದೆ. ಅಪೆಕ್ಸ್ ಪಾಯಿಂಟು ಮತ್ತು ಆರ್ಮೋಲ್ ಪಾಯಿಂಟ್ ಎರಡೂ ಕೂಡ ಮ್ಯಾಚ್ ಆಗೋ ಥರ ಸ್ಕೇಲ್ ಅನ್ನೋದು ಪ್ಲೇಸ್ ಮಾಡಿಕೊಂಡ್ರೆ ಎಲ್ಲಿಗೆ ಸ್ಟ್ರೈಟಾಗಿ ಸ್ಕೇಲ್ ಅನ್ನೋದು ಲೈನ್ ಬರುತ್ತೋ ಅಲ್ಲಿಗೊಂದು ಸ್ಟ್ರೈಟ್ ಲೈನ್ ಹಾಕಿದ್ದೀನಿ. ಹಾಗೆ ನಮಗೇನು ಅರ್ಧ ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ ಬಂದಿತ್ತು ಆರ್ಮೋಲ್ ರೌಂಡಲ್ಲಿ, ಅರ್ಧ ಇಂಚಿಗೆ ನಾವು ಆರ್ಮೋಲ್ ಡಾಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ 4th ಡಾಟು ಸ್ಟಿಚ್ ಮಾಡ್ತೀನಿ ಅಂದರೆ ನೋಡಿ 4th ಡಾಟನ್ನು ಕೂಡ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. 4th ಡಾಟ್ ಅನ್ನೋದು ಹೆವಿ ಬಸ್ಟ್ ಯಾರಿಗಿರುತ್ತೋ ಅಂಥವ್ರಿಗೆ ಸ್ಟಿಚ್ ಮಾಡಿ. ಫ್ರಂಟಲ್ಲಿ ನಮಗೆ ಸ್ವಲ್ಪ ಕರ್ವ್ ಶೇಪ್ ಬರಬೇಕು ಕೆಳಗಡೆ ಬಾಟಮಲ್ಲಿ. ಸೊ ಅದಕ್ಕೋಸ್ಕರ ಅಂಡರ್ ಬಸ್ ಲೈನಿಂದ 1 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೈಡ್ ಸೀಮ್ ಲೈನ್ ಕಡೆ ಮತ್ತು ಉಕ್ಸ್ಪಟ್ಟಿ ಸೈಡು 1 ಇಂಚ್ ಮೇಲ್ಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ವೇಸ್ಟ್ ಡಾಟ್ ಹತ್ರದಿಂದ ಸೈಡ್ ಸೀಮ್ ಲೈನ್ಗಡೆ ಈ ರೀತಿ ಸ್ಟ್ರೈಟಾಗಿ ಲೈನ್ ತೊಗೊಂಡಿದ್ದೀನಿ. ಮತ್ತು ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲ್ ಅನ್ನೋದು ಯೂಸ್ ಮಾಡಿಕೊಂಡು ಉಕ್ಸ್ಪಟ್ಟಿ ಸೈಡ್ ಈ ರೀತಿ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ನಿಮಗೆ ಫ್ರಂಟಲ್ಲಿ ಬರುವಂಥ ಚೇಂಜಸ್ಸು. ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಲಾಸ್ಟು ಬ್ಯಾಕ್ ಪಾರ್ಟ್ ವೀಡಿಯೋನ ಹಾಕಿದಾಗ ಫ್ರಂಟ್ ಪಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಿ ಅಂತ ಕೇಳಿದ್ದೀರಾ. ಒಂದೇ ವಿಡಿಯೋದಲ್ಲಿ ಈಗ ನಿಮಗೆ ಫ್ರಂಟ್ ಪಾರ್ಟು, ಸ್ಲೀವ್ಸು, ಬ್ಯಾಕ್ ಪಾರ್ಟು ಮತ್ತು ಶೇಪ್ ಬೆಲ್ಟ್ಸ್ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಎಂಡ್ವರೆಗೂ ನೋಡಿ. ಹಾಗೆ ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್. ಈಗ ಡಾಟ್ಸ್ ಹತ್ರ ಎಲ್ಲ ಕೂಡ ನಾವು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ. ವೇಸ್ಟ್ ಡಾಟು, ಆರ್ಮೋಲ್ ಡಾಟ್ಸು ಮತ್ತು ಉಕ್ಸ್ಪಟ್ಟಿ ಸೈಡ್ ಡಾಟು ಈ ರೀತಿ ನಾಚ್ ಪಾಯಿಂಟ್ ಇಟ್ಕೊಂಡ್ರೆ ಈಕ್ವಲ್ ಆಗಿ ನೀವು ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಿಮಗೆ. ಈಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡಿದ ನಂತರ ನಾವು ಶೇಪ್ ಬೆಲ್ಟ್ಸ್ನ ಕಟಿಂಗ್ ಮಾಡ್ಕೋಬೇಕು. ಶೇಪ್ ಬೆಲ್ಟ್ಸ್ನ ಕಟಿಂಗ್ ಮಾಡಬೇಕು ಅಂದರೆ ನಾವು ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟ್ನ ಪ್ಲೇಸ್ ಮಾಡಿಕೊಂಡು ಶೇಪ್ ಬೆಲ್ಟ್ಸ್ಗೆ ಎಷ್ಟು ಮಾರ್ಜಿನ್ ಸಿಗ್ತಿದೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಆರ್ಮೋಲ್ ಸೈಡು ಈಕ್ವಲ್ ಆಗಿರೋ ಥರ ಪ್ಲೇಸ್ ಮಾಡ್ಕೋಬೇಕು. ಈಗ ನಮಗೆ ಸೈಡ್ ಸೀಮ್ ಲೈನ್ ಕಡೆ ಎಷ್ಟು ಗ್ಯಾಪ್ ಇದೆ ಅಂತ ಚೆಕ್ ಮಾಡಿಕೊಂಡ್ರೆ 2 ಇಂಚಸ್ ಗ್ಯಾಪ್ ಅನ್ನೋದು ಬಂದಿದೆ. ಕೆಲವೊಂದು ಸಲ ನಮಗೆ ಇನ್ನೂ 1.5, 1 ಇಂಚ್ ಗ್ಯಾಪ್ ಆ ಥರ ಎಲ್ಲ ಬಂದಾಗ ನೀವು ಬೇಕಾದರೆ ಈ ರೀತಿ ಅರ್ಧ ಇಂಚ್ ಅಥವಾ 1 ಇಂಚ್ ಮೇಲ್ಗಡೆಗೆ ಇನ್ನೊಂದು ಸ್ವಲ್ಪ ಮಾರ್ಕ್ ಮಾಡಿಕೊಂಡು ಸೈಡ್ ಸೀಮ್ ಲೈನ್ ಕಡೆ ಈ ರೀತಿ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಂಡು ಕಟ್ ಮಾಡಿ ತೆಗಿಬೋದು. ನಿಮಗೇನಾದರೂ ಶೇಪ್ ಬೆಲ್ಟ್ಸು ಕಡಿಮೆ ಸಿಕ್ಕಿದೆ ಗ್ಯಾಪು ಅಂದರೆ ಈ ರೀತಿ ಒಂದು ಆಪ್ಷನ್ ಅನ್ನೋದು ನಿಮ್ಮ ಹತ್ರ ಇರುತ್ತೆ, ಟ್ರೈ ಮಾಡ್ಕೊಳ್ಳಿ. ಈಗ ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟು ನೋಡಿ ಆರಮ್ ರೌಂಡ್ ಹತ್ರ ಈಕ್ವಲಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಈಗ ಇವ್ರ ಸೈಜ್ಗೆ ನನಗೆ 2.25 ಇಂಚ್ ಅನ್ನೋದು ಗ್ಯಾಪ್ ಅನ್ನೋದು ಸಿಕ್ಕಿದೆ. ಬಸ್ಟ್ ಅನ್ನೋದು ಕಡಿಮೆ ಇರೋರಿಗೆ ನೀವು ಸ್ಟ್ರೈಟಾಗಿ ತೊಗೊಂಡ್ರೂ ಸಾಕಾಗುತ್ತೆ. ಅಂದರೆ ಶೇಪ್ ಬೆಲ್ಟ್ಸು ಬಸ್ಟು ಹೆವಿಯಾಗಿರೋರಿಗೆ ನೀವು ಕಂಪಲ್ಸರಿ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು ಶೇಪ್ ಬೆಲ್ಟ್ಸ್ ಅನ್ನೋದು. ಆಗಲೇ ನಿಮಗೆ ಬಸ್ಟ್ ಅನ್ನೋದು ಚೆನ್ನಾಗಿ ಲಿಫ್ಟ್ ಆಗುತ್ತೆ ಮೇಲ್ಗಡೆಗೆ. ನೋಡಿ ಈಗ ಶೇಪ್ ಬೆಲ್ಟ್ಸ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಒಂದು ಬೇಸ್ ಲೈನ್ ಹಾಕ್ಕೊಂಡಿದ್ದೀನಿ. ಆನಂತರ ಅರ್ಧ ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನ್ ಹಾಕ್ಕೊಂಡಿದ್ದೀನಿ. ಈ ಕಡೆಯೂ ಕೂಡ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ವೇಸ್ಟಲ್ಲಿ 4ನೇ ಒಂದು ಭಾಗ 6.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಜಿನ್ ಬಂದಾಗ ನಾವು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು 2 ಇಂಚಸ್ ಮಾರ್ಜಿನ್ ತೊಗೊಂಡಿರ್ತೀವಿ. ಅದೇ ಶೇಪ್ ಬೆಲ್ಟ್ಸ್ ಬಂದಾಗ ಕಂಪಲ್ಸರಿ 3 ಇಂಚಸ್ ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಗೆ ಅಟ್ಯಾಚ್ ಮಾಡುವಾಗ ನಿಮಗೆ ಹೆಚ್ಚು ಕಡಿಮೆ ಅನ್ನೋದು ಬಂದುಬಿಡುತ್ತೆ. ನೋಡಿ ನಾನು 3 ಇಂಚಸ್ ಮಾರ್ಜಿನ್ ಅನ್ನೋದು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಉಕ್ಸ್ಪಟ್ಟಿಗೆ ಅರ್ಧ ಇಂಚ್ ಮಾರ್ಜಿನ್ ತೊಗೊಂಡಿರ್ತೀವಿ. ಸ್ವಲ್ಪ ಕ್ರಾಸಾಗಿ ಫ್ರಂಟ್ ಪಾರ್ಟಲ್ಲಿ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕ್ಲಾತ್ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಮಾರ್ಜಿನ್ ಅನ್ನೋದು ಒಂದು ಅರ್ಧ ಇಂಚ್ ಅಥವಾ 1.25 ಇಂಚ್ ಹೆಚ್ಚಿಗೆ ಇರೋ ಥರನೇ ನೋಡ್ಕೊಳ್ಳಿ.
ಈಗ ಸೈಡ್ ಸೇಮ್ ಲೈನ್ ಕಡೆ ನಮ್ಗೆ ಏನು ಬಂತು ಗ್ಯಾಪು 2.25 ಇಂಚು ಬಂತು, ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೇಲ್ಗಡೆ ಮಾರ್ಜಿನ್ಗೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ, ಅಂದರೆ ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ನಮಗೆ ಮಾರ್ಜಿನ್ ಬೇಕಲ್ವ, ಅದಕ್ಕೋಸ್ಕರ ಉಕ್ಸ್ಪಟ್ಟಿ ಸೈಡು ಯಾರಿಗೇ ಆಗಲಿ 3 ಇಂಚಸ್ ಆರ್ 3.5 ಇಂಚಸ್ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಅಪೆಕ್ಸ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ ಉಕ್ಸ್ಪಟ್ಟಿ ಸೈಡಿಂದ 3.25 ಇಂಚಿಗೆ. ಆ 3.25 ಇಂಚ್ ಹತ್ರದ ಬಿಡ್ತು ಬಂದು ನನ್ನ ಲೆಂತ್ ಬಂದು ಶೇಪ್ ಬೆಲ್ಟ್ಸ್ಗೆ 2.5 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. 2.5 ಆರ್ 2 ಇಂಚಸ್ ಅನ್ನೋದು ಸ್ಟ್ಯಾಂಡರ್ಡು. ಈಗ ಶೇಪ್ ಬೆಲ್ಟ್ಸ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂದ್ರೆ ಫ್ರಂಟ್ ಪಾರ್ಟ್ನ ಪ್ಲೇಸ್ ಮಾಡಿಕೊಂಡು ಈಸಿಯಾಗಿ ನೀವು ಶೇಪ್ ಬೆಲ್ಟ್ಸ್ನ ಮಾರ್ಕ್ ಮಾಡ್ಕೋಬೋದು. ನೋಡಿ, ಫ್ರೀ ಹ್ಯಾಂಡಲ್ಲಿ ಶೇಪ್ ಬೆಲ್ಟ್ಸ್ನ ಮಾರ್ಕಿಂಗ್ ಮಾಡ್ಕೊಳ್ಳೋದು ಕಷ್ಟ ಅನ್ನೋರು ಈ ಮೆಥಡ್ ಅನ್ನೋದು ಯೂಸ್ ಮಾಡ್ಕೋಬೋದು. ನೋಡಿ, ಉಕ್ಸ್ಪಟ್ಟಿ ಸೈಡ್ ಏನು 3.5 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಲ್ಲಿ ಕರೆಕ್ಟಾಗಿ ಫ್ರಂಟ್ ಪಾರ್ಟ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನಮಗೆ 2.5ಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಅಲ್ಲಿ ಕರೆಕ್ಟಾಗಿ ಟಚ್ ಆಗೋ ಥರ ಈ ಫ್ರಂಟ್ ಪಾರ್ಟ್ ಅನ್ನೋದು ಪ್ಲೇಸ್ ಮಾಡ್ಕೋಬೇಕು. ಡಾಟ್ ಪಾಯಿಂಟ್ ಫಸ್ಟ್ ಲೆಗ್ ಹತ್ರ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಡಾಟನ್ನು ಮೈನಸ್ ಮಾಡಿಕೊಂಡು ನೋಡಿ ಈ ರೀತಿ ಶೇಪ್ ಬೆಲ್ಟ್ಸ್ಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿಕೊಂಡು ಒಂದು 2-3 ಸಲ ನೋಡಿ. ನಿಮಗೆ ಶೇಪ್ ನೀಟಾಗಿ ಬಂದಿಲ್ಲ ಅಂದರೆ ಈ ರೀತಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲ್ ಅನ್ನೋದು ಯೂಸ್ ಮಾಡ್ಕೊಂಡು ನೀಟಾಗಿ ಶೇಪ್ ತೊಗೊಳ್ಳಿ. ಈಗ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಸೈಡ್ ಸೀಮ್ ಲೈನ್ ಕಡೆ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೋಬೇಕು. ಅಂದರೆ ಎರಡೂ ಒಂದೇ ಥರ ಶೇಪ್ ಇರೋದ್ರಿಂದ ಯಾವ ಕಡೆ ಯಾವುದು ಸ್ಟಿಚ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ. ಸೊ ಒಂದು ನಾಚ್ ಪಾಯಿಂಟ್ ಇಟ್ಕೊಂಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಈ ಲೈನಿಂಗ್ನ ಬೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೋಬೇಕು. ನಾನು ಲೈನಿಂಗ್ನ ಬೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ. ಐ ಥಿಂಕ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ಬ್ಲೌಸು ಸ್ಟಿಚಿಂಗ್ ವಿಡಿಯೋ ಕೂಡ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.